ಅಗ್ರಹಾರ ಜೈಲಿನಲ್ಲಿ ರೌಡಿಗಳದ್ದೇ ದರ್ಬಾರ್ ಆಗಿ ಹೋಗಿದೆ. ಭರ್ಜರಿಯಾಗಿ ಬರ್ತ್ಡೇ ಪಾರ್ಟಿ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ. ಕೈದಿಗಳ ಹೈಫೈ ಲೈಫ್ ಲೀಡ್ ಮಾಡ್ತಿದ್ದು ವಿಡಿಯೋ ವೈರಲ್ ಆಗಿದೆ. ಜೈಲಲ್ಲಿ ರೌಡಿ ಶೀಟರ್ಗಳದ್ದೇ ದರ್ಬಾರ್. ಕೇಕ್ ಕತ್ತರಿಸಿ ಭರ್ಜರಿ ಬರ್ತ್ಡೇ ಪಾರ್ಟಿ. ಗ್ಯಾಂಗ್ ಕಟ್ಕೊಂಡು ಕೇಕ್ ಕಟ್ ಮಾಡ್ತಾನೆ. ಆಪಲ್ ಹಾರ ಹಾಕಿ ಭರ್ಜರಿ ಸೆಲೆಬ್ರೇಷನ್ ಮಾಡಿ ಜೈಕಾರ ಹಾಕ್ತಿದ್ದಾರೆ. ಶಿಳ್ಳೆ ಚಪ್ಪಾಳೆ ಹೊಡೆದು ಕೇಕೆ ಹಾಕ್ತಾರೆ. ಯಾವುದೋ ಪಾರ್ಟಿ ಹಾಲ್ ಅಲ್ಲ, ಇವ್ರ್ಯಾರು ಮಹಾನ್ ಸಾಧಕರೂ ಅಲ್ಲ, ಕಂಡವರ ರಕ್ತದ ಕೋಡಿ ಹರಿಸಿ ಪರಪ್ಪನ ಅಗ್ರಹಾರ ಸೇರಿರೋ ಪಾಪಿಗಳು. ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಅದೆಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ. ಪರಪ್ಪನ ಅಗ್ರಹಾರ ಅನ್ನೋದು ಕೈದಿಗಳ ಪಾಲಿನ ಐಷಾರಾಮಿ ಸ್ಪಾಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಆಪಲ್ ಹಾರ ಹಾಕೊಂಡು ಕೇಕ್ ಕಟ್ ಮಾಡ್ತಿರೋ ಈತ ರೌಡಿ ಶೀಟರ್. ಹೆಸರು ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ. ಕಳೆದ ಜನವರಿಯಲ್ಲಿ ದೊಮ್ಮಸಂದ್ರದ ವೆಂಕಟೇಶ್ ಎಂಬಾತನ ಬರ್ಬರ ಹತ್ಯೆಯಾಗಿತ್ತು. ಇದೇ ಕೇಸಲ್ಲಿ ಗುಬ್ಬಚ್ಚಿ ಸೀನಾ ಅಂಡ್ ಗ್ಯಾಂಗ್ ಲಾಕ್ ಆಗಿತ್ತು. ತಲೆಮರೆಸಿಕೊಂಡಿದ್ದ ಸೀನನ ಕಾಲಿಗೆ ಗುಂಡು ಹೊಡೆದು ಪೊಲೀಸರು ಜೈಲಿಗಟ್ಟಿದ್ದಾರೆ. ಕಂಬಿ ಹಿಂದೆ ಬಿದ್ದರೂ ಸೀನಾ ಖದರ್ ಮೇಂಟೈನ್ ಮಾಡುವುದಕ್ಕೆ ಮುಂದಾಗಿದ್ದಾನೆ. ತನ್ನ ಬ್ಯಾರಕ್ನಲ್ಲಿ ಸುಮಾರು 30ಕ್ಕೂ ಅಧಿಕ ವಿಚಾರಣಾಧೀನ ಕೈದಿಗಳ ಜೊತೆ ಪಾರ್ಟಿ ಮಾಡಿದ್ದಾನೆ. ಕೇಕ್ ಕತ್ತರಿಸಿದ ಆರೋಪಿಗಳು ಜೈಲಲ್ಲೇ ಕೇಕೆ ಹಾಕಿದ್ದಾರೆ. ಅಲ್ಲದೆ ಜೈಲಿಗೆ ಹೋಗುವ ವಾಹನದಲ್ಲಿ ಚಿಕನ್ ಮಟನ್ ತರಿಸಿ ಪಾರ್ಟಿ ಮಾಡಿದ್ದಾರೆ ಎನ್ನಲಾಗಿದೆ. ಈ ರಾಜಾತಿಥ್ಯಕ್ಕಾಗಿ ಜೈಲಾಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗೆ ಲಕ್ಷ ಕೊಟ್ಟ ಆರೋಪ ಕೇಳಿ ಬಂದಿದೆ. ಸದ್ಯ ಪಾರ್ಟಿ ಫೋಟೋ ವಿಡಿಯೋಗಳು ಜಾಲತಾಣದಲ್ಲಿ ವೈರಲ್ ಆಗ್ತಿವೆ. ಇದರಿಂದ ಆರೋಪಿಗಳು ಜೈಲಲ್ಲಿ ಮೊಬೈಲ್ ಯೂಸ್ ಮಾಡುತ್ತಿದ್ದಾರನ್ನೋದು ಗೊತ್ತಾಗಿದೆ. ರಾಜಾತಿಥ್ಯದ ಬಗ್ಗೆ ಸುಪ್ರೀಂ ಕೋರ್ಟ್ ಖಡಕ್ ಎಚ್ಚರಿಕೆ ಕೊಟ್ಟರೂ ಜೈಲು ಕರ್ಮಕಾಂಡಕ್ಕೆ ಬ್ರೇಕ್ ಬಿದ್ದಿಲ್ಲ. ಒಂದು ಕಡೆ ಆರೋಪಿಗಳು ಪಾರ್ಟಿ ಮಾಡ್ತಿದ್ರೆ, ಮತ್ತೊಂದು ಕಡೆ ದರ್ಶನ್ ಹಾಸಿಗೆ ಕೊಡ್ತಿಲ್ಲ ಅಂತ ಪರದಾಡ್ತಿದ್ದಾರೆ. ಇದೇ ಸೆಲೆಬ್ರೇಷನ್ ದರ್ಶನ್ಗೆ ಕನಿಷ್ಠ ಸೌಲಭ್ಯ ಪಡೆಯಲು ವರದಾನವಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಒಟ್ಟಾರೆ ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಪದೇ ಬಟಾಬಯಲಾಗ್ತಿದೆ. ಇನ್ನಾದರೂ ಜೈಲೊಳಗಿನ ಅಕ್ರಮಗಳಿಗೆ ಸರ್ಕಾರ ಕಡಿವಾಣ ಹಾಕುತ್ತಾ ಕಾದು ನೋಡಬೇಕಿದೆ. ಆದೂರ್ ಚಂದ್ರು, ನ್ಯೂಸ್ 18, ಆನೇಕಲ್.